ಹಾಯ್, ನಾಗರಾಜ್ ಕುಳಪ್ಲೆ, ಅಡ್ವೊಕೇಟ್, ಅಗ್ರಿಕಲ್ಚರಿಸ್ಟ್ ಆ್ಯಂಡ್ ಅನ್ ಆರ್ಟಿಸ್ಟ್. ನಾನು ಒಬ್ಬ ಹವ್ಯಾಸಿ ಕಲಾವಿದ. ನನಗೆ ಟೆನ್ಷನ್ ಮಾಡೋದು ಗೊತ್ತಿದೆ ಹೊರತು ನಾನು ಟೆನ್ಷನ್ ಮಾಡಿಕೊಳ್ಳೋದಿಲ್ಲ. ನಾಳೆ ಎಲೆಕ್ಷನ್ ಇದೆ, ರಿಸಲ್ಟ್ ಇದೆ. ಒಂದನೇದು ಅದ್ದೂರಿಯಾಗಿ ಲೀಡನ್ನು ನಾವು ಬಾಗಲಕೋಟೆಯಲ್ಲಿ ನಮ್ಮ ಕಾಂಗ್ರೆಸ್ ಗೆಲ್ತದೆ, ತಗೋತದೆ. ಜಾಸ್ತಿ ಲೀಡು, 15ರಿಂದ 20 ಸಾವಿರ ಲೀಡ್ ಬರ್ತದೆ ಅಲ್ಲಿ. ಇನ್ನು ದಾವಣಗೆರೆ ಫೈಟ್ ಇದೆ, ನಾನಿಲ್ಲ ಅಂತೇಳಲ್ಲ, ಫೈಟ್ ಇದೆ. ಸ್ವಲ್ಪ ನಡುವೆ ಕಲ್ಲಾಬಿಲ್ಲಿ ಆಗಿದ್ದಾವೆ ವೋಟ್ಸು. ಒಬ್ಬ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ 1-2 ಸಾವಿರ ತೊಗೋತಾನೆ. ಅದ್ರಾಗ SDPI ಒಂದು 4-4.5 ಸಾವಿರ ತೊಗೋತದೆ. ಇನ್ನು 1ನೇ ಪ್ಲೇಸು ಮಿಸ್ಟರ್ ಸಮರ್ಥ ಮಲ್ಲಿಕಾರ್ಜುನ್ ಶಾಮನೂರ್ ಸುಮಾರು 5ರಿಂದ 10 ಸಾವಿರ ವೋಟ್ ಲೀಡಿನಲ್ಲಿ ಆರಿಸಿ ಬರ್ತಾರೆ. ದಿಸ್ ಈಸ್ ಫೈನಲ್ ರಿಸಲ್ಟ್. 5,000 ಒಳಗೆ ಲೀಡ್ ಬರೋದಿಲ್ಲ. 5,000 ಮೇಲೇನೆ ಲೀಡ್ ಕಾಂಗ್ರೆಸ್ ನಮ್ಮದು. ಒಂದು ಸೆಕೆಂಡ್ ಪ್ಲೇಸು BJPನೇ. ಸೆಕೆಂಡ್ ಪ್ಲೇಸ್ SDPI ಬರೋದಿಲ್ಲ. ಥರ್ಡ್ ಪ್ಲೇಸ್ SDPI. ಇನ್ನೊಬ್ರು ಯಾರೋ ಸ್ವಲ್ಪ ಇವ್ರು ಅದಾರಲ್ಲ, ಇಂಡಿಪೆಂಡೆಂಟ್ ಮುಸ್ಲಿಂ ಕ್ಯಾಂಡಿಡೇಟ್, ಅವರು ಓಟು ಸ್ವಲ್ಪ ಚೆನ್ನಾಗಿ ಜಗ್ತಾರೆ. 2,500-3 ಸಾವಿರ ತೊಗೋತಾರೆ, 2-2.5 ಸಾವಿರ ತೊಗೋತಾರೆ. ಸೊ ಇದು ನಾವು ನಾಳೆ ವಿಜಯ ಪತಾಕೆಯನ್ನು ಹಾರಿಸ್ತೀವಿ. ದಾವಣಗೆರೆಯಲ್ಲಿ 5ರಿಂದ 10 ಸಾವಿರ ಓಟಿನ ಮಾರ್ಜಿನ್ನೊಳಗೆ ನಮ್ಮ ಸಮರ್ಥ ಗೆಲ್ತಾನೆ. ಬಹಳ ಟೀನೇಜ್ ಶಾಸಕ ಆಗಿ ಹೊರಹೊಮ್ತಾನೆ. ದಾವಣಗೆರೆಯಲ್ಲಿ ಸಾಕಷ್ಟು ಅವ್ರ ಅಜ್ಜ ಅಭಿವೃದ್ಧಿ ಮಾಡ್ಯಾರೆ, ಅವ್ರ ಅಪ್ಪ ಅಭಿವೃದ್ಧಿ ಮಾಡ್ಯಾರೆ. ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಒಂದೇ ಒಂದು ಲೈವ್ ಮಾಡಿ ಹೇಳಿದ್ದಕ್ಕೆ ನಮ್ಮ ಉಕ್ಕಡಗಾತ್ರಿ ಪ್ರಭಾ ಮೇಡಮರೇ, ನಾವು ಮಳನಾಕಳಿಂದ 1-1.5-2 ಕಿಲೋಮೀಟರ್ ರಸ್ತೆ ಮಾಡಿಸ್ರಿ ಅಂತ ಹೇಳಿದ್ದೆ, ಬಂದು ಮನವಿ ಕೊಟ್ಟಿದ್ದೆ, ಮಾಡಿಸಿದ್ದೀರ. ಆದರೆ ಬ್ರಿಡ್ಜು ಮಳೆ ಬಂದಾಗ ಸ್ವಲ್ಪ ಇದರಲ್ಲಿ ಈಗ ನಾಳೆ ಮನ್ಸೂನ್ ಬಂದರೆ, ಜೂನ್ ಜುಲೈನಲ್ಲಿ ಹೊಳೆ ಬಂದರೆ, ನದಿ ಬಂದರೆ ಆ ಬ್ರಿಡ್ಜ್ ಮುಳುಗ್ತದೆ. ಮುಳುಗಿದ್ರೆ 5-6 ಅಡಿ ಅದ್ರ ಮೇಲೆ ಬರ್ತದೆ. ಹಳೆ ಬ್ರಿಡ್ಜ್ ಅದು, 1968ದಲ್ಲಿ ಕಟ್ಟಿದ್ದು. ನಾವು ಸಣ್ಣರಿದ್ದಾಗ, ನಾನು 4-5ನೇ ಕ್ಲಾಸ್ ಇದ್ದಾಗ ಫುಲ್ ಕಟ್ಟಿದ್ದದು. ಸೊ ಈಗ ಆ ಬ್ರಿಡ್ಜನ್ನು ಅಥವಾ ಅದರ ಪಕ್ಕದಲ್ಲಿ ಇನ್ನೊಂದು ಬ್ರಿಡ್ಜನ್ನು ಡೈವರ್ಟ್ ಮಾಡಿ ಸ್ವಲ್ಪ ದೊಡ್ಡ ಬ್ರಿಡ್ಜನ್ನು ಕಟ್ಟಬೇಕು. ಸುಮಾರು ಒಂದು 6 ಅಡಿ ಅಥವಾ 8 ಅಡಿ ಎತ್ತರ ಆಗ್ಬೇಕದು ಬ್ರಿಡ್ಜು. ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ಇದೊಂದು ಮನವಿ. ಈಗ ಗೆದ್ದದ ಗಿಫ್ಟಾಗಿ, ನಾಳೆ ಗೆಲ್ತಿರಲ್ಲ, ಗಿಫ್ಟಾಗಿ ನಮಗೆ ಉಕ್ಕಡಗಾತ್ರಿಯ ಬ್ರಿಡ್ಜನ್ನು, ದೇವಸ್ಥಾನಕ್ಕೆ ಎಲ್ಲ ಕಡೆಯಿಂದ ಬರ್ತಾರೆ ಉಕ್ಕಡಗಾತ್ರಿ ದೇವಸ್ಥಾನಕ್ಕೆ, ನೀವು ಅದೊಂದು ಬ್ರಿಡ್ಜನ್ನು ಮಾಡಿಸ್ಕೊಡ್ಬೇಕು. ಅದು ಏನಿಲ್ಲ ಅಂದರೂ ಸುಮ್ಮನೆ ಒಂದು 50ರಿಂದ 60 ಲಕ್ಷ ರೂಪಾಯಿ ಬಜೆಟ್ ಅದು. ಆದ್ದರಿಂದ ಅದನ್ನು ಮಾಡಿಕೊಡ್ಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ಜೈ ಕಾಂಗ್ರೆಸ್. ದಾವಣಗೆರೆ ಸಮರ್ಥ ಅವರು ದಕ್ಷಿಣ ಕ್ಷೇತ್ರದಿಂದ ವಿಜಯಶಾಲಿ ನಾಳೆ ಆಗ್ತಾರೆ. 11 ಗಂಟೆ ನಿಮ್ಮ ರಿಸಲ್ಟ್ ಬರ್ತದೆ. ಮುನ್ನಡೆ ಸಮರ್ಥ ಅವರು, ಮುನ್ನಡೆ. ಜೈ ಹಿಂದ್. ಮಿಸ್ಟರ್ ನಾಗರಾಜ್ ಕುಡ್ಪ್ಲಿ. ಜೈ ಹಿಂದ್.